ಹಾಯ್ ನಮಸ್ಕಾರ ಎಲ್ಲರಿಗೂ ಕ್ರಾಫ್ಟ್ಸ್ ಆಫ್ ಸ್ಪಾರ್ಕಲ್ಗೆ ಸ್ವಾಗತ. ನಾನು ಇವತ್ತಿಂದ ನನ್ನ ಸ್ವಂತ ಧ್ವನಿ ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೀನಿ. ಇಷ್ಟು ದಿನ ಬರೀ ಯೂಟ್ಯೂಬಲ್ಲಿ ಸಿಗೋಂಥ ಆಡಿಯೋಸ್ಗಳನ್ನ ಹಾಕಿ ವಿಡಿಯೋ ಮಾಡ್ತಿದ್ದೆ. ಇವತ್ತಿಂದ ನಾನು ಧ್ವನಿ ಕೊಟ್ಟು ವಿಡಿಯೋ ಚಾಲೂ ಮಾಡ್ತೀನಿ. ರೆಸ್ಪಾನ್ಸ್ ಹೆಂಗಿರುತ್ತೆ ನೋಡೋಣ್ರಿ. ಇವತ್ತು ನಾನು ಹೇಳ್ಬೇಕು ಅಂದ್ಕೊಂಡಿರೋದು ಏನಂದ್ರೆ ಫ್ಯಾಬ್ರಿಕ್ ಜ್ಯುವೆಲ್ರಿ ರೀ. ನಮ್ಮ ಡ್ರೆಸ್ ಅಥವಾ ಸಾರಿ ಮ್ಯಾಚಿಂಗ್ ನಾವು ಸೆಲ್ಫ್ ರೆಡಿ ಮಾಡಿಕೊಂಡು ವೇರ್ ಮಾಡ್ಕೊಂಡ್ರೆ ಎಷ್ಟು ಚಲೋ ಇರುತ್ತಲ್ಲ, ಅದನ್ನು ನೋಡೋಣ ಬರ್ರಿ ಹೆಂಗಂತ. ಮೊದಲಿಗೆ ಒಂದು ಸಿಲ್ಕ್ ಥ್ರೆಡ್ ರೀಲ್ ತೊಗೋಬೇಕ್ರಿ. ಆ ರೀಲ್ನ ಪೂರ್ತಿ ಸುತ್ಕೋಬೇಕು. ಒಂದು ಬ್ಲಾಟಿಂಗಿಗೆ ಸುತ್ಕೋರಿ, ಅದು ಫುಲ್ ಮಸ್ತ್ ಬರುತ್ತೆ. ಇದು ಅದರ ಟೆಕ್ಸ್ಟ್ ಬುಕ್ ಆದರೆ ಸ್ವಲ್ಪ ಮನಿತೈತಿ, ಕಂಫರ್ಟೇಬಲ್ ಆಗೋಲ್ಲ. ಅದೇ ರೆಡ್ ಪ್ಯಾಡ್ ತೊಗೊಂಡ್ರೆ ನೀಟಾಗಿ ಬರುತ್ತೆ. ಅದು ಒಂದು ರೀಲ್ ಒಳಗೆ ಸ್ವಲ್ಪನೇ ಉಳಿಬೇಕು, ಸ್ವಲ್ಪ ಬಿಟ್ಟು ಪೂರ್ತಿ ಸುತ್ಕೋಬೇಕು. ಈ ಥರ ಸುತ್ಕೊಂಡು ಇಷ್ಟು ರೀಲ್ ಉಳಿಸಿದಾದ್ಮೇಲೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಗ್ಲೂ ಹಚ್ಕೋರಿ, ಯಾಕಂದ್ರೆ ಅದು ಎಳಿ ಬಿಚ್ಚಬಾರ್ದು, ನೀಟಾಗಿ ಕೂಡಲಿ ಅಂತ ಸ್ವಲ್ಪ ಗ್ಲೂ ಹಚ್ಕೋಬೇಕು. ಹಚ್ಕೊಂಡಾದ್ಮೇಲೆ ಅದು ಜಾಸ್ತಿ ಉದ್ದಾಗಿರುತ್ತಲ್ಲ, ಅದನ್ನು 2 ಭಾಗ ಮಾಡಿ ಕಟ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ಗ್ಲೂ ಹಚ್ಕೊಂಡು ಪೂರ್ತಿ ಎಳಿ ಕಿತ್ಲಾರಂಗೆ ಬಿಚ್ಚಲಾರಂಗೆ ಗ್ಲೂ ಹಚ್ಕೊಂಡು ನೀಟಾಗಿ ಅಂಟಿಸ್ಬೇಕ್ರಿ. ಈ ಸೈಡಿನ ತುದಿನೂ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕ್ಲಿಪ್ ತೊಗೊಂಡು ಅದನ್ನು ಅಟ್ಯಾಚ್ ಮಾಡಿ 3 ಭಾಗ ಮಾಡಿಕೊಂಡು, ನಾವು ಡೈಲಿ ಜಡೆ ಹಾಕೋತೀವಲ್ರಿ, ಆ ಥರ ಜಡೆ ಹಾಕಬೇಕು. ಪೂರ್ತಿಯಾಗಿ ಹೆಣ್ಕೋಬೇಕು. ಹೆಣ್ಕೊಂಡಾದ್ಮೇಲೆ ಎಂಡಿಗೆ ಇನ್ನಷ್ಟು ಗ್ಲೂ ಹಚ್ಕೋಬೇಕ್ರಿ. ಪೂರ್ತಿ ಗ್ಲೂ ಹಚ್ಕೊಂಡು ನೀಟಾಗಿ ಮಾಡಿದ್ಮೇಲೆ ಮತ್ತೆ ಎಂಡಿಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಆ ಎಂಡು ಈ ಎಂಡು 2 ನೀಟಾಗಿ ಕಟ್ ಮಾಡ್ಕೋಬೇಕು. ರಟ್ ತೊಗೋಬೇಕ್ರಿ. ನಿಮ್ಗೆ ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಒಳಗೆ 3 ಸರ್ಕಲ್ ಕಟ್ ಮಾಡ್ಕೋಬೇಕು. ನಾನು ಒಂದು ಬಾಕ್ಸ್ ಸಿಕ್ಕಿತ್ತು ಡಬ್ಬಿದ್ದು, ಅದು ತೊಗೊಂಡು ಮಾಡ್ಕೊಂಡಿನಿ. ನಿಮಗೆ ಬೇಕಂದರೆ 1 ರೂಪಾಯಿದು ಅಥವಾ 2 ರೂಪಾಯಿದು ಕಾಯಿನ್ ಇರುತ್ತಲ್ಲ, ಅದು ತೊಗೊಂಡು ಮಾಡಿರಿ, ಅದು ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ಸ್ವಲ್ಪ ಸಣ್ಣ ಇರುತ್ತಲ್ಲ, ನೀಟಾಗಿ ಕಾಣಿಸುತ್ತೆ. ನಂಗೆ ಸ್ವಲ್ಪ ದೊಡ್ಡದು ಬೇಕನ್ಸಿತ್ತು, ಸೊ ನನ್ನ ಹತ್ರ ಇರೋ ಒಂದು ಡಬ್ಬಿದು ಮುಚ್ಚಣಿಕೆ ತೊಗೊಂಡು ಅದರಲ್ಲೇ ಮಾಡಿದ್ದೆ. ನೀವು ನೀಟಾಗಿ ಕಟ್ ಮಾಡ್ಕೋಬೇಕು 3 ಪೀಸನ್ನು. ರಟ್ ಕಟ್ ಮಾಡ್ಕೊಂಡಿದ್ವಲ್ರಿ, ಅದರ ಮೇಲೆ ಒಂದು ಸ್ವಲ್ಪ ಗ್ಲೂ ಹಚ್ಕೋಬೇಕು. ಗ್ಲೂ ಹಚ್ಕೊಂಡು ಅದು ನಿಮಗೆ ಯಾವ ಸಾರಿ ಅಥವಾ ಡ್ರೆಸ್ ಯಾವ್ದು ಬೇಕೋ ಅದನ್ನು ಸ್ಕ್ವೇರ್ ಶೇಪ್ ಬಟ್ಟೆ ಕಟ್ ಮಾಡ್ಕೋಬೇಕು. ಅದನ್ನ ಕಟ್ ಮಾಡ್ಕೊಂಡು ಅಂಟಿಸ್ಕೊಂಡು
ಅದು ಪೂರ್ತಿ ರೌಂಡಕ್ಕೆ ಸ್ವಲ್ಪ ಕಟ್ ಮಾಡ್ಕೋಬೇಕು, ಯಾಕಂದ್ರೆ ಅದು ಮಡಚಿದಾಗ ಶೇಪು ಕರೆಕ್ಟಾಗಿ ಬರ್ಬೇಕು ರೀ. ಈ ಥರ ಒಂದೊಂದೇ ಫೋಲ್ಡ್ ಮಾಡಿಕೊಂಡು ಗ್ಲೂ ಹಚ್ಕೋಬೇಕು ನೀಟಾಗಿ. ಪೂರ್ತಿ ಆದಮೇಲೆ ಅದ್ರ ಮೇಲೆ ಇನ್ನೊಂದು ಬಟ್ಟೆ ಹಚ್ಚಬೇಕು, ಯಾಕಂದರೆ ಅದು ಸಪೋರ್ಟಿಗೆ ನೀಟಾಗಿ ಕೊಡಬೇಕು. ಇಲ್ಲಾಂದರೆ ಕೆಳಗಡೆ ಹೊಳಸಿ ನೋಡಿದಾಗ ರೆಡ್ ಕಾಣಿಸುತ್ತಲ್ಲ, ನೀಟಾಗಿ ಕಾಣಿಸಂಗಿಲ್ಲ. ಫಿನಿಶಿಂಗ್ ಕರೆಕ್ಟ್ ಬರಬೇಕು. ಇದನ್ನು ಅದೇ ರೀತಿ ಕಟ್ ಮಾಡ್ಕೋಬೇಕು ರೀ. ಸ್ವಲ್ಪ ಡ್ರೈ ಆದಮೇಲೆ ಕಟ್ ಮಾಡಿ, ಯಾಕಂದರೆ ಅದು ಹಸಿ ಇದ್ದಾಗ ಕಟ್ ಮಾಡಿದರೆ ಕಿತ್ತೋ ಚಾನ್ಸಸ್ ಇರುತ್ತೆ, ಬಿಚ್ಚಿ ಬಿಡ್ತಾವೆಲ್ಲ, ಸರಿ ಕಾಣಿಸಲ್ಲ. ಸೊ ಡ್ರೈ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಕಟ್ ಮಾಡಿ. ಇವಾಗ ಇದ್ರ ಸುತ್ತಲೂ ಬಾಲ್ ಚೈನ್ ಅಂಟಿಸ್ಬೇಕು. ಪೂರ್ತಿ ಎಲ್ಲ ಗ್ಲೂ ಹಚ್ಚಿಕೊಂಡು ಅದಕ್ಕೆ ಸರಿಯಾಗಿ ಚೈನ್ ಅಂಟಿಸಿ, ಅದು ಅಂಟಿಸೋವಾಗ ಸ್ವಲ್ಪ ಬಿಸ್ತಿರುತ್ತೆ, ಹುಷಾರಾಗಿ ಅಂಟಿಸ್ಬೇಕು. ಇಟ್ಕೊಂಡಿರೋವಂಥ ಸಿಲ್ಕ್ ಥ್ರೆಡ್ಗೆ ಇವು 3 ಪೆಂಡೆಂಟನ್ನು ಅಂಟಿಸ್ಬೇಕು. ಆ ಸೈಡೊಂದು ಈ ಸೈಡೊಂದು ಪ್ಲೇನ್ ಇದ್ದಿದ್ದನ್ನು ಅಂಟಿಸ್ಕೊಂಡಿದ್ದೀನಿ. ನಾನು ಗೋಲ್ಡ್ ಆ್ಯಂಡ್ ಚಾಕ್ಲೇಟ್ ಕಲರ್ ಮಿಕ್ಸ್ ಇದ್ದಿದ್ದು ನಡ್ವರ್ಕ್ ಹಚ್ಕೋತೀನಿ ರೀ, ಯಾಕಂದ್ರೆ ಅದೊಂಥರ ಲುಕ್ ಚೇಂಜ್ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಅದನ್ನ ಅಲ್ಲಿ ಹಚ್ಕೊಂಡೀನಿ ರೀ. ನೋಡ್ರಿ, ಅದು ಇನ್ನೂ ಪೂರ್ತಿ ನೆಕ್ಲೆಸ್ ರೆಡಿ ಮಾಡ್ಲಾರ್ದನೆ ಇಷ್ಟು ಚಲೋ ಕಾಣಿಸತೈತಿ. ಈಗ ಇದ್ರದ್ದು ಅರ್ಧ ಕೆಲಸ ಮುಗೀತು ರೀ. ಇದು ನೆಕ್ಲೆಸ್ ಹಿಂದ್ಗಡೆ ಹಾಕೋದು ಡೋರಿ ನಾನೇ ಮೊದಲಕ್ಕೆ ರೆಡಿ ಮಾಡಿಟ್ಟಿದ್ದಿತ್ತು, ಅದನ್ನೇ ಹಾಕಿದ್ದೆ. ಅದು ಹೆಂಗೆ ರೆಡಿ ಮಾಡೋದಂತ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಮಾಡಿ ಹಾಕ್ತೀನಿ. ಅದು ರೆಡಿ ಮಾಡಿ ಇಟ್ಟಿರುವಂಥ ಡೋರಿಗೆ ಇದನ್ನು ಅಟ್ಯಾಚ್ ಮಾಡಬೇಕು. ಫಿನಿಶಿಂಗ್ ಸರಿಯಾಗಿ ಬರಬೇಕು. ಅದು ಹೆಂಗಂದ್ರೆ ಹೇಳ್ತೀನಿ ನೋಡ್ರಿ. ಫಸ್ಟು ಒಂದು 4-5 ಸುತ್ತು ಉದ್ದಂದು ಸಿಲ್ಕ್ ಥ್ರೆಡ್ ತೊಗೊಂಡು ಅದಕ್ಕೆ ಗ್ಲೂ ಹಾಕಿ ಅಂಟಿಸ್ಕೊರಿ. ಸ್ವಲ್ಪ ದಪ್ಪ ಆಗಬೇಕು, ಅಂದರೆ ಸಪೋರ್ಟಿಗೆ ಕರೆಕ್ಟಾಗಿರುತ್ತೆ. ಒಂದು ಸೂಜಿ ತೊಗೊಂಡು ಅದಕ್ಕೆ ಪೋಣಿಸ್ಕೊಂಡು ಡೋರಿ ಮಾಡಿರ್ತೀನಲ್ಲ, ಆ ಡೋರಿಗೆ ಈ ಸರಕ್ಕೆ ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಹೊಲಿಗೆ ಹಾಕೋಬೇಕು. ಈ ಥರ ಗಂಟು ಹಾಕೋಬೇಕು. ಗಂಟು ಹಾಕೊಂಡ್ರೆ ನೀಟಾಗಿ ಆಗುತ್ತೆ, ಅಂದರೆ ಬಿಚ್ಚು ಚಾನ್ಸಸ್ ಇರಲ್ಲ, ಫಿನಿಶಿಂಗ್ ಕರೆಕ್ಟ್ ಬರುತ್ತೆ. ಅದು ಗ್ಯಾಪ್ ಕೊಡದೇ ಇರೋ ರೀತಿ ನೀಟಾಗಿ ಕಟ್ಕೋಬೇಕು. ಸ್ವಲ್ಪ ಎಳೆಯೋಕ್ಕೆ ಹೋಗಬೇಡಿ. ಕಟ್ ಆಯ್ತು ನಂದು, ನಿಮ್ದು ಕಟ್ ಆಗಬಾರ್ದು. ಆ ಸೈಡನ್ನು ಅದೇ ಸೇಮ್ ಕಟ್ ಆದಮೇಲೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಅಂಟಿಸ್ಕೋಬೇಕು. ಗ್ಲೂ ಅಂಟಿಸ್ಕೊಂಡು ಸಿಲ್ಕ್ ಥ್ರೆಡ್ನ 10ರಿಂದ 18 ಸುತ್ತು ಉದ್ದಾಗ ಪೋಣಿಸ್ಕೋಬೇಕು. ಅದನ್ನು ಅಂಟಿಸ್ಕೊಂಡಾದಮೇಲೆ ಅದಕ್ಕೆ ನೀಟಾಗಿ ಫಿನಿಶಿಂಗ್ ಬರಲಿ ಅಂತ ಗ್ಲೂ ಹಚ್ಚಿಕೊಂಡು ಸುತ್ಕೋಬೇಕು. ಅದನ್ನು ಸುತ್ಕೊಂಡಾದ್ಮೇಲೆ ಎಡ್ಜಿಗೆ ಈ ಥರ ಕಟ್ ಮಾಡಿಕೊಂಡು ಗಮ್ ಹಚ್ಚಿ ಎಳಿ ಕಾಣದೇ ಇರೋ ಥರ ಗಮ್ ಹಚ್ಚಿ ಅಂಟಿಸ್ಕೋಬೇಕು. 2 ಸೈಡ್ ಅದೇ ರೀತಿ ಅಂಟಿಸ್ಕೋಬೇಕು. ಇವಾಗ ಬ್ಯೂಟಿಫುಲ್ ನೆಕ್ಲೆಸ್ ರೆಡಿ ಆಯ್ತು ನೋಡಿರಿ. ಧನ್ಯವಾದಗಳು ಎಲ್ರಿಗೂ.